ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ರೂಮ್ ಅಲ್ಲಿ ಯಾವ ಸೀರೆ ಉಟ್ಕೊಳ್ಳೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸೂರ್ಯ ಬಟ್ಟೆ ತಗೊಂಡ್ ಬಂದು, ಏ ಮೀನಮ್ಮ, ಈ 2 ಬಟ್ಟೆಯಲ್ಲಿ ನಾನ್ ಯಾವ್ದು ಹಾಕೊಳ್ಳಿ ಹೇಳು ಅಂತ ಕೇಳ್ತಾನೆ. ಅಯ್ಯೋ ಸುಮ್ನೆ ಇರ್ರಿ, ಯಾವ ಸೀರೆ ಉಟ್ಕೋಬೇಕು ಅಂತ ನನ್ಗೆ ಗೊತ್ತಿಲ್ದೆ ತಲೆ ಕೆಡ್ಸ್ಕೊಂಡಿದೀನಿ, ನೀವೇ ಹೇಳಿ ಯಾವ ಸೀರೆ ಉಟ್ಕೊಳ್ಳಿ ನಾನು ಅಂತ ಮೀನಾ ಕೇಳ್ತಾಳೆ. ಅಯ್ಯೋ, ನನ್ನೆನ್ನೇ ರಿಸ್ಕ್ ತಗೊಂಡು ಮದ್ವೆ ಮಾಡ್ಕೊಂಡಿದ್ಯಾ ನೀನು, ಅಂತದ್ರಲ್ಲಿ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡು ಉಟ್ಕೊಳ್ಳೋದ್ರಲ್ಲಿ ನಿನ್ಗೇನಾದ್ರೂ ಕಷ್ಟ ಇದೆಯಾ ಮೀನಮ್ಮ ಅಂತ ಸೂರ್ಯ ಕೇಳ್ತಾನೆ. ರೀ, ಆಟ ಆಡ್ಬೇಡ್ರಿ, ಸುಮ್ನೆ ಹೇಳ್ರಿ ಯಾವ್ದು ಉಟ್ಕೊಳ್ಳಿ ಅಂತ ಮೀನಾ ಕೇಳ್ತಾಳೆ. ಸರಿ ಅಮ್ಮ, ಒಂದ್ ಡೀಲ್ ಮಾಡ್ಕೊಳ್ಳೋಣ. ನೀನ್ ಯಾವ ಸೀರೆ ಉಟ್ಕೋಬೇಕೋ ಅದನ್ನ ನಾನ್ ಸೆಲೆಕ್ಟ್ ಮಾಡ್ತೀನಿ, ಹಾಗೆ ನಾನ್ ಯಾವ ಶರ್ಟ್ ಹಾಕೋಬೇಕೋ ಅದನ್ನ ನೀನೇ ಸೆಲೆಕ್ಟ್ ಮಾಡು ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಅದಕ್ಕೆ ಮೀನನು ಒಪ್ಕೋತಾಳೆ. ಹಾಗೆ ಇಬ್ರು ಕಣ್ ಮುಚ್ಕೊಂಡು ಬಟ್ಟೆನ ಸೆಲೆಕ್ಟ್ ಮಾಡ್ತಾರೆ. ಇಬ್ರು ಸೆಲೆಕ್ಷನ್ ಸೂಪರ್ ಆಗಿದೆ ಅಂತ ಮಾತಾಡ್ಬೇಕಾದ್ರೆ ಅಷ್ಟ್ರಲ್ಲಿ ರಂಗನಾಥ್ ಅವರು ರೂಮ್ ಡೋರ್ನ ತಟ್ತಾರೆ. ಬಾ ಅಪ್ಪಯ್ಯ, ಏನ್ ವಿಷಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇಬ್ರೇ ರೆಡಿ ಆದ್ರೇನಪ್ಪ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹ್ಞೂ ಅಪ್ಪಯ್ಯ, ಯಾವ ಬಟ್ಟೆ ಹಾಕೋಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ವಿ ಅಂತ ಸೂರ್ಯ ಹೇಳ್ತಾನೆ. ನಿನ್ನೆನೆ ಇದ್ರ ಬಗ್ಗೆ ಹೇಳೋಣ ಅಂತ ಅನ್ಕೊಂಡೆ ಕಣಪ್ಪ. ನಮ್ ಲಾಯರ್ ಹತ್ರ ಸ್ವಲ್ಪ ಫೋನ್ ಮಾಡಿ ಮನೋಜನ್ಗೆ ಯಾವಾಗ ಡೈವರ್ಸ್ ಸಿಗುತ್ತೆ ಅಂತ ಕೇಳಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪಯ್ಯ, ಇನ್ 2 ವಾರದಲ್ಲೇನೆ ತೀರ್ಪು ಬರುತ್ತೆ ಅಂತ ಸಕ್ರೆ ಹೇಳ್ತಿದ್ರಲ್ವಾ ಅಂತ ಸೂರ್ಯ ಹೇಳ್ದಾಗ, ಅಯ್ಯೋ ಅವಳು ಹೇಳೋದೇನ ಬಿಟ್ಟಾಕೋ, ಅವಳು ಮನೋಜನ್ ಮದ್ವೆ ಆಗ್ಲಿ ಅಂತ ಏನ್ ಬೇಕಾದ್ರೂ ಹೇಳ್ತಾಳೆ ಕಣೋ. ಯಾವ್ದಕ್ಕೂ ಒಂದ್ಸಲಿ ನೀನ್ ಲಾಯರ್ ಹತ್ರ ಫೋನ್ ಮಾಡಿ ಮಾತಾಡಪ್ಪ, ಯಾಕಂದ್ರೆ ಇವಾಗ ಹುಡುಗಿ ಮನೆಯವ್ರು ಬರ್ತಾರೆ. ಮಾತುಕತೆ ಎಲ್ಲ ನಡೆಸ್ಬೇಕು ಅಂದ್ರೆ ಇವನ್ ಕೇಸ್ ಎಲ್ಲಿವರೆಗೂ ಬಂದಿದೆ ಅಂತ ನಾವ್ ತಿಳ್ಕೊಬೇಕಲ್ವಾ, ಆಗ ಅದ್ರ ತಕ್ಕಂತೆ ನಾವು ಮಾತಾಡೋದಕ್ಕೆ ಸರಿಯಾಗುತ್ತೆ ಕಣಪ್ಪ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಹೌದು ಮಾವ, ಅದಕ್ಕೂ ಮುಂಚೆ ಏನಾದ್ರು ಮಾಡಿದ್ವಿ ಅಂತಂದ್ರೆ ರೋಹಿಣಿ ಅದನ್ನೇ ಇಟ್ಕೊಂಡು ನಮ್ಮೆಲ್ರನ್ನು ಆಟಾಡ್ಸೋದಕ್ಕೆ ಅಂತ ನೋಡ್ತಾಳೆ ಅಂತ ಮೀನಾ ಹೇಳ್ತಾಳೆ. ಅದಕ್ಕೆ ಕಣಮ್ಮ ಹೇಳ್ತಾ ಇರೋದು, ಡೈವರ್ಸ್ ಸಿಕ್ಕದ್ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರೆ ಒಳ್ಳೇದಲ್ವಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ಅಪ್ಪಯ್ಯ, ನಾನು ಅವ್ರ ಹತ್ರ ಮಾತಾಡಿ ನಿಮ್ಗೆ ವಿಷಯ ತಿಳಿಸ್ತೀನಿ ಅಂತ ಸೂರ್ಯ ಹೇಳ್ದಾಗ, ಆಯ್ತು ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಮೀನಾ, ನೀನ್ ಸೀರೆ ಉಟ್ಕೋತಾ ಇರು, ನಾನ್ ಲಾಯರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸೂರ್ಯ ಲಾಯರ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಅವರು ಬ್ಯುಸಿ ಇರೋದ್ರಿಂದ ಸೂರ್ಯನ್ ಕಾಲ್ ನ ಪಿಕ್ ಮಾಡಿರೋದಿಲ್ಲ. ಯಾಕ್ರಿ, ಏನಾಯ್ತು ಅಂತ ಮೀನಾ ಕೇಳ್ಬೇಕಾದ್ರೆ, ಫೋನ್ ರಿಂಗ್ ಆಗ್ತಿದೆ ಮೀನಾ, ಆದ್ರೆ ಅವರು ರಿಸೀವೇ ಮಾಡ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ರೀ, ಯಾವ್ದಾದ್ರು ಕೇಸ್ ವಿಷಯವಾಗಿ ಅವ್ರು ಬ್ಯುಸಿ ಇರ್ಬೇಕು, ಆಮೇಲೆ ಮಿಸ್ ಕಾಲ್ ನೋಡಿದ್ಮೇಲೆ ಅವರೇ ಫೋನ್ ಮಾಡ್ತಾರ ಬಿಡಿ ಅಂತ ಮೀನಾ ಹೇಳ್ತಾಳೆ. ಸರಿ ಆಯ್ತು, ಬೇಗ ರೆಡಿ ಆಗೋಣ ನಡಿ ಅಂತ ಹೇಳಿ ಸೂರ್ಯನು ರೆಡಿ ಆಗೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಕೊನೆಗೂ ಶ್ರುತಿ ತನ್ನ ಲಗೇಜ್ ನ ತಗೊಂಡು ಮನೆಗೆ ವಾಪಸ್ ಬರ್ತಾಳೆ. ಅವಳನ್ನ ನೋಡ್ತಿದ್ದಂಗೆ ಮನೆಯವರೆಲ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮಾವ, ಇನ್ಮೇಲೆ ರಿಟರ್ನ್ ಆಫ್ ಶ್ರುತಿನ ನೋಡ್ತೀರಾ ನೀವು ಅಂತ ಶ್ರುತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೆಯವರೆಲ್ರು ನಗ್ತಿರ್ತಾರೆ. ರವಿ ಹೇಳ್ದ ಕಣಮ್ಮ, ಶ್ರುತಿ ಮನ್ಸನ್ನ ಬದಲಾಯಿಸ್ಕೊಂಡು ಮತ್ತೆ ಮನೆಗೆ ವಾಪಸ್ ಬರ್ತಿದ್ದಾಳೆ ಅಂತ. ನಿನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತಾಯಿ ಅಂತ ರಂಗನಾಥ್ ಅವ್ರು ಹೇಳ್ತಿದ್ರೆ, ನೀನ್ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು ಶ್ರುತಿ, ಇನ್ಮೇಲೆ ಇಲ್ಲೇ ಇರ್ತೀಯ ತಾನೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದಕ್ಕೆ ಅತ್ತೆ ನನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದಿದೀನಿ ನೋಡಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಹೇಗೋ ನಿನ್ ಮನ್ಸನ್ನ ಬದಲಾಯಿಸಿ ರವಿನ ಅರ್ಥ ಮಾಡ್ಕೊಂಡ್ ಮನೆಗ್ ಬಂದಿಯಲ್ಲ, ಅಷ್ಟ್ ಸಾಕು ಕಣಮ್ಮ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮಾವ, ನಾನ್ ರವಿನ ಯಾವಾಗ್ಲೂ ಅರ್ಥ ಮಾಡ್ಕೊಂಡಿದೀನಿ, ಆದ್ರೆ ಆ ನೀತು ನಮ್ಮಿಬ್ರ ಮಧ್ಯೆ ಗೋಡೆ ಹಾಕ್ಬಿಟ್ಟಿದ್ಲು. ಆದ್ರೆ ಅದ್ರ ಬಗ್ಗೆ ಇವ್ರು ಅರ್ಥ ಮಾಡ್ಸದ್ಮೇಲೆ ಇವ್ರಿಬ್ರ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಇಲ್ಲಿಗೆ ಬಂದೆ ಅಂತ ಶ್ರುತಿ ಹೇಳ್ತಾಳೆ. ಇಬ್ರ ಯಾರದು ಅಂತ ಮನೆಯವರೆಲ್ರು ಯೋಚನೆ ಮಾಡ್ಬೇಕಾದ್ರೆ, ಅದೇ ಮಾವ, ಸೂರ್ಯ ಮತ್ತೆ ಮೀನಾ ಮರಿ ಅವ್ರಿಬ್ರೆ ನಮ್ಮನ್ನ ಟೂರ್ಗೆಲ್ಲ ಕಳ್ಸಿದ್ರು. ನಮ್ಮನ್ನ ಟೂರ್ ಕಳ್ಸಿದ್ದಲ್ದೆ ಈ ಕಡೆ ನೀತುಗೂ ಸರಿಯಾಗಿ ಬುದ್ಧಿ ಕಲ್ಸಿದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ರಂಗನಾಥ್ ಅವ್ರಿಗೆ ಖುಷಿ ಆಗುತ್ತೆ. ಅಪ್ಪ ಟೂರ್ ಅಲ್ಲಿ ಎಷ್ಟೆಷ್ಟೆಲ್ಲ ಬೈಬೇಕೋ ಎಲ್ಲ ಬೈದು ಫುಲ್ ಸಮಾಧಾನ ಆಗಿದ್ದಾಳೆ, ಇವಾಗ ಅವಳ ಕೋಪನು ಕಡಿಮೆ ಆಗಿದೆ ಅಂತ ರವಿ ಹೇಳ್ತಿರ್ತಾನೆ. ಮಾವ, ನಾನ್ ಬೈದಿದ್ದಕ್ಕಿಂತ ಇವನು ಬೇಡ್ಕೊಂಡಿದ್ದೇ ಜಾಸ್ತಿ ಇತ್ತು, ಅಯ್ಯೋ ಪಾಪ ಅನ್ಸಿ ಕೊನೆಗೆ ಹೋಗ್ಲಿ ಅಂತ ಕಾಂಪ್ರಮೈಸ್ ಆದೆ ಅಂತ ಹೇಳ್ಕೊಂಡು ಶ್ರುತಿ ನಗ್ತಿರ್ತಾಳೆ. ಏನಮ್ಮ ಶ್ರುತಿ, ಇಷ್ಟು ದಿವಸ ನಾನು ನಿನ್ಗೆ ಎಷ್ಟೋ ಕೇಳ್ಕೊಂಡ್ಬಿಟ್ಟೆ, ಆಗ ನನ್ ಮಾತನ್ನೇ ನೀನ್ ಕೇಳಲಿಲ್ಲ ನೀನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಮಾಡೋದು ಅತ್ತೆ, ಮೀನಾ ಮರಿತರ ನೀವ್ ನನ್ಗೆ ಐಡಿಯಾನೇ ಕೊಡ್ಲಿಲ್ಲ ಅಂತ ಶ್ರುತಿ ಹೇಳ್ದಾಗ, ಅಯ್ಯೋ ಅವ್ರ ತರ ಎಲ್ಲ ಪ್ಲಾನ್ ಮಾಡಕ್ಕೆಲ್ಲ ನನಗ್ ಬರಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ಯಾರ್ಗೆ, ನಿನಗ್ ಬರೋದಿಲ್ವಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ರೀ ಸುಮ್ನೆ ಇರ್ರಿ ನೀವು, ಶ್ರುತಿ ಹೇಗೋ ನೀ ಮನೆಗ್ ವಾಪಸ್ ಬಂದೆ, ನಂಗೆ ತುಂಬಾ ಖುಷಿ ಆಯ್ತಮ್ಮ. ಒಂದ್ ಟೈಮಲ್ಲಿ ಮನೇಲಿ ಯಾರೂ ಇರ್ಲಿಲ್ಲ, ನನ್ಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ, ಇನ್ಮೇಲೆ ನೀವೆಲ್ರೂ ಇದ್ರೇನೆ ಕಣಮ್ಮ ಈ ಮನೆ ಲಕ ಲಕ ಅಂತ ಇರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅತ್ತೆ ನಿಮ್ಗೆ ಒಂಟಿಯಾಗಿರೋದ್ರಲ್ಲಿ ಬೇಜಾರಾಗಿದ್ರೆ ಅವಾಗ್ಲೇ ಆಚೆ ಹೋಗಿರೋ ಮೀನನ್ನ ಮನೆಗ್ ವಾಪಸ್ ಕರಿಬೋದಿತ್ತಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ
ಶ್ರುತಿ, ಅಂತ ಒಳ್ಳೆ ಮನ್ಸು ನಿಮ್ ಅತ್ತೆಗೆ ಎಲ್ಲಿದ್ಯಮ್ಮ? ಮೀನಾ ಆ ಕಳ್ಳ ಸ್ವಾಮೀಜಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ಮತ್ತೆ ಮನೆಗ್ ವಾಪಸ್ ಬಂದ್ಲು. ಈಗ ನೀನು ಮನೆಗ್ ವಾಪಸ್ ಬಂದಿದ್ಯಾ. ರವಿ ನೀನು ಇಬ್ರು ಜೊತೆಗೆ ಇರಮ್ಮ. ನಿನ್ಗೇನಾದ್ರೂ ರವಿ ಜೊತೆ ಜಗಳ ಆಗಿದ್ರೆ ಅದನ್ನ ಮನೆ ಒಳಗಡೆನೆ ಸರಿ ಮಾಡ್ಕೊಳ್ಳಿ. ಈ ತರ ಮನೆ ಬಿಟ್ಟು ಹೋಗ್ಬೇಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ದಾಗ, ಸರಿ ಮಾವ, ಆದ್ರೂ ಇದೆಲ್ಲ ಇವ್ನ್ ನಡ್ಕೊಳ್ಳೋದ್ರ ಮೇಲೆನೆ ಡಿಪೆಂಡ್ ಆಗತ್ತೆ. ಇವ್ನ್ ಸರಿ ಇದ್ರೆ ನಾನ್ ಯಾಕೆ ಮಾವ ಹೋಗ್ಲಿ ಅಂತ ಶ್ರುತಿ ಕೇಳಿದಾಗ, ಏ ಶ್ರುತಿ, ನಾನ್ ಯಾವತ್ತೇ ತಪ್ಪು ಮಾಡಿದ್ದೆ? ಯಾರ್ಯಾರೋ ನನ್ ಲೈಫ್ ಅಲ್ಲಿ ಬಂದು ಫುಟ್ಬಾಲ್ ಆಡ್ತಿದಾರೆ ಅಂತ ರವಿ ಹೇಳ್ದಾಗ, ಯಾರು ನಮ್ ಲೈಫ್ ಅಲ್ಲಿ ಬಂದು ಫುಟ್ಬಾಲ್ ಆಡೋದಿಕ್ಕೆ ನಾವ್ ಬಿಟ್ರೆ ತಾನೇ, ಅದ್ರ ಬಗ್ಗೆ ನೀನ್ ಗಮನ ಕೊಟ್ರೆ ಸಾಕು ಅಂತ ಶ್ರುತಿ ಹೇಳ್ತಾಳೆ. ಅದೆಲ್ಲ ಇನ್ಮೇಲೆ ನಡೆಯೋದಿಲ್ಲ ಬಿಡಮ್ಮ, ಮತ್ತೆ ನೀವಿಬ್ರು ಜಗಳ ಮಾಡ್ಕೋಬೇಡಿ ಅಂತ ಶಾಂತಿ ಹೇಳಿದಾಗ, ಜಗಳ ಎಲ್ಲ ಮಾಡ್ಕೊಳ್ಳೋದಿಲ್ಲ ಅತ್ತೆ. ಎನಿವೆ ಮನೋಜ್ ಕಂಗ್ರಾಚುಲೇಷನ್ಸ್ ಅಂತ ಶ್ರುತಿ ಹೇಳಿದಾಗ, ಥ್ಯಾಂಕ್ ಯು ಶ್ರುತಿ ಅಂತ ಮನೋಜ ಹೇಳ್ತಿರ್ತಾನೆ. ಹೇಗೋ ಒಳ್ಳೆ ದಿವ್ಸ ಮನೋಜನ್ ನಿಶ್ಚಿತಾರ್ಥ ದಿವ್ಸನೇ ನೀನ್ ಬಂದಿದ್ಯಮ್ಮ, ನನ್ಗಷ್ಟೇ ಸಾಕು ಅಂತ ಶಾಂತಿ ಹೇಳಿದಾಗ, ಹೌದು ಸೂರ್ಯ ಮತ್ತೆ ನಿನ್ನ ಮರಿ ಎಲ್ಲಿ ಅಂತ ಶ್ರುತಿ ಕೇಳ್ತಾಳೆ. ಅವ್ರಿಬ್ರು ರೂಮ್ ಅಲ್ಲಿ ರೆಡಿ ಆಗ್ತಿದಾರಮ್ಮ, ಬರ್ತಾರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ಮವ, ನಾನು ಹೋಗಿ ರೆಡಿ ಆಗ್ತೀನಿ. ರವಿ, ನನ್ಗೆ ಕಾಫಿ ಮಾಡ್ಕೊಂಡ್ ಬಾ, ತಲೆ ನೋವ್ತಿದೆ ಅಂತ ಹೇಳಿ ಶ್ರುತಿ ರೂಮ್ಗೆ ಹೋಗ್ತಾಳೆ. ಇದೊಳೆ ಚೆನ್ನಾಗಿದೆ, ರೆಸ್ಟೋರೆಂಟ್ ಹೋದ್ರೆ ಅಡಿಗೆ ಮಾಡು ಅಂತ ಹೇಳ್ತಾಳೆ, ಮನೆಗ್ ಬಂದ್ರೆ ಕಾಫಿ ಮಾಡ್ಕೊಡು ಅಂತಾಳೆ. ಅಮ್ಮ, ಇವಳು ಇನ್ನು ಓನರ್ ಮೂಡಲ್ಲೇ ಇದ್ದಾಳೆ ಅಂತ ರವಿ ಹೇಳಿದಾಗ, ಏ ರವಿ, ಏನ್ ಹೇಳ್ತಿದ್ಯಾ ಅಂತ ಶ್ರುತಿ ಕೇಳ್ತಾಳೆ. ಏನಿಲ್ಲಮ್ಮ, ಹೋಗ್ತಾ ಇದೀನಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ರವಿ ಕಾಫಿ ಮಾಡಕ್ಕೆ ಅಂತ ಹೋಗ್ತಾನೆ. ಹಾಗೆ ಎಲ್ರು ಹೋಗಿ ರೆಡಿ ಆಗಿ ಬರ್ತಾರೆ. ಅಷ್ಟ್ರಲ್ಲಿ ಮೀನಾ ಮತ್ತೆ ಸೂರ್ಯ ಎಂಗೇಜ್ಮೆಂಟ್ಗೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡ್ತಿರ್ತಾರೆ. ಶಾಂತಿ ಮಾತ್ರ ಹೆಣ್ಣಿನ ಮನೆಯವ್ರು ಇನ್ನೂ ಬಂದಿಲ್ವಲ್ಲ ಅಂತ ಟೆನ್ಷನ್ ಅಲ್ಲಿ ಒದ್ದಾಡ್ತಿರ್ತಾಳೆ. ಅಷ್ಟ್ರಲ್ಲಿ ಶ್ವೇತಾ ಕೂಡ ಮನೆಗ್ ಬರ್ತಾಳೆ. ದೊಡಮ್ಮ, ಅವ್ರು ಆಲ್ರೆಡಿ ಏರ್ಪೋರ್ಟ್ ಅಲ್ಲಿ ಇದಾರೆ, ಈ ಮನೆ ಲೊಕೇಶನ್ ಸಹ ನನ್ ಕಳ್ಸಾಗಿದೆ, ಇನ್ನೇನ್ ಬಂದ್ಬಿಡ್ತಾರೆ, ಆನ್ ದ ವೇಲ್ ಇದಾರೆ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಮನೋಜ ಇದ್ದಕ್ಕಿದ್ದಂಗೆ ರೂಮ್ ಇಂದ ಆಚೆಗೆ ಕಿರ್ಚ್ಕೊಂಡು ಓಡ್ ಬರ್ತಾನೆ. ಯಾಕೋ ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಅಮ್ಮ ಅಮ್ಮ ಕಾಣಿಸ್ತಿಲ್ಲಮ್ಮ ಅಂತ ಮನೋಜ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಸಕ್ಕರೆ ನಿನ್ ಮುಂದೆನೆ ಇಲ್ವೇನೋ, ಅಮ್ಮ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ಯಲ್ಲೋ ಅಂತ ಸೂರ್ಯ ಬೈತಿರ್ತಾನೆ. ಅದು ಹಂಗಲ್ಲ ಕಣ ಅಮ್ಮ, ಎಂಗೇಜ್ಮೆಂಟ್ ರಿಂಗ್ ಕಾಣಿಸ್ತಿಲ್ಲಮ್ಮ ಅಂತ ಮನೋಜ ಹೇಳಿದಾಗ, ಇನ್ನು ರಿಂಗ್ ಕಾಣಿಸ್ತಿಲ್ವಾ ಅಂತ ಮನೆಯವ್ರೆಲ್ರು ಶಾಕ್ ಆಗ್ತಾರೆ. ಮನೋಜ, ಒಂದು ಜವಾಬ್ದಾರಿಯಿಂದ ಒಂದ್ ಉಂಗ್ರನ ನಿನ್ನಿಂದ ನೋಡ್ಕೊಳಕ್ ಆಗ್ಲಿಲ್ವೇನೋ ಅಂತ ರಂಗನಾಥ್ ಅವ್ರು ಬೈತಾರೆ. ಅಪ್ಪಯ್ಯ, ಜವಾಬ್ದಾರಿ ಅಂತ ಇವನ್ಗೆ ಯಾವತ್ತಾನೆ ಇದೆ ಹೇಳು, ಇವನು ನಂಬಿ ಜವಾಬ್ದಾರಿ ಕೊಟ್ಟಿದ್ದೆ ತಪ್ಪಾಯ್ತು ಅಂತ ಸೂರ್ಯ ಬೈತಿರ್ತಾನೆ. ಮನೋಜ, ಏನು ಹೇಳ್ತಿದ್ಯಾ, ಹೇಗೋ ಕಳೆದೋಗಕ್ ಸಾಧ್ಯ ಅಂತ ಶಾಂತಿ ಕೇಳ್ಬೇಕಾದ್ರೆ, ಮನೋಜ್, ರಿಂಗ್ ನ ನಿಮ್ಮ ಹತ್ರ ತಾನೇ ಇಟ್ಕೊಂಡಿದ್ರಿ ಅಂತ ಶ್ರುತಿ ಕೇಳ್ತಾಳೆ. ಶ್ರುತಿ, ಅದು ರಾತ್ರಿ ನೈಟ್ ಎಲ್ಲ ಅದನ್ನೇ ನೋಡ್ತಾ ಇದ್ದೆ ಅಂತ ಮನೋಜ ಹೇಳ್ತಿರ್ತಾನೆ. ಅದೇನು ಒಲೆ ಮೇಲಿರೋ ಸಾಂಬಾರೇನೋ, ತರಕಾರಿ ಬೆಂದಿದ್ಯಾ ಇಲ್ವಾ ಅಂತ ಅವಾಗ ನೋಡೋದಿಕ್ಕೆ ಅಂತ ಸೂರ್ಯ ಬೈತಾನೆ. ಲೇ ಮನೋಜ, ಇದು ನಿನ್ನಿಂದ ಸೇಫ್ ಆಗಿ ಇಟ್ಕೊಳಕ್ ಆಗ್ಲಿಲ್ವೇನೋ ಅಂತ ರವಿ ಬೈತಿರ್ತಾನೆ. ಏನ್ ಮನೋಜಣ್ಣ ನೀವು, ಹುಡ್ಗಿ ಮನೆಯಿಂದ ಬರ್ತಾ ಇದಾರೆ, ಈಗ ಬಂದು ಈ ರೀತಿ ಹೇಳ್ತಿದಿರಲ್ಲ ಅಂತ ಶ್ವೇತಾ ಕೇಳ್ತಿರ್ತಾಳೆ. ಯಾವ್ದಕ್ಕೂ ಒಂದ್ಸಲಿ ನಿನ್ ರೂಮ್ ನ ಸರಿಯಾಗಿ ನೋಡೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇಲ್ಲಮ್ಮ, ಚೆನ್ನಾಗ್ ಹುಡುಕ್ದೆ, ಆದ್ರೆ ಎಲ್ಲೂ ಕಾಣಿಸ್ತಿಲ್ಲ ಅಂತ ಮನೋಜ ಹೇಳ್ತಾನೆ. ಎಲ್ಲ ಸರಿಯಾಗಿ ನಡೀತಾ ಇದೆ, ಏನು ಎಡವಟ್ಟಾಗ್ಲಿಲ್ವಲ್ಲ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ಇವ್ನಿಂದಾನೆ ದೊಡ್ಡ ಎಡವಟ್ಟಾಗಿದೆ ಅಂತ ಸೂರ್ಯ ಬೈತಿರ್ತಾನೆ. ಅಮ್ಮ, ನೀವಾದ್ರೆ ಅವನ ಹತ್ರ ಇಸ್ಕೊಂಡು ಸೇಫ್ ಆಗಿ ಎತ್ತಿಡ್ಬೇಕಾಗಿತ್ತಾನೆ ಅಂತ ರವಿ ಕೇಳಿದಾಗ, ಲೋ ರವಿ, ಇವನೇ ಕಣ ಹೇಳಿದ್ದು ನನ್ನ ಹತ್ರ ಇದ್ರೆ ಸೇಫ್ಟಿ ಆಗಿರುತ್ತೆ ಅಂತ, ಅದಕ್ಕೆ ನನ್ನ ಹತ್ರ ಇಸ್ಕೊಂಡು ಇಟ್ಕೊಂಡ ಇವನು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇದೇನಾ ನೀವ್ ಸೇಫ್ ಆಗಿ ಇಟ್ಕೊಂಡಿರೋ ಲಕ್ಷಣ ಅಂತ ಶ್ರುತಿ ಕೇಳ್ತಾಳೆ. ಅಯ್ಯೋ, ಸೇಫ್ ಆಗೇ ಇಟ್ಟಿದ್ದೆ, ಆದ್ರೆ ಇವಾಗ ಕಾಣಿಸ್ತಿಲ್ಲ, ಏನ್ ಮಾಡೋದು ಅಂತ ಮನೋಜ ಕೇಳ್ತಿರ್ತಾನೆ. ಲೇ ಪೆಂಗ್ಯ, ಇನ್ನು ಎಂಗೇಜ್ಮೆಂಟೇ ಆಗಿಲ್ಲ, ಅಷ್ಟ್ ಜಲ್ದಿ ಉಂಗ್ರನೇ ಕಳ್ಕೊಂಡ್ ಬಂದಿದ್ಯಲ್ಲೋ. ಹೌದು, ಕೊನೆಯದಾಗಿ ಎಲ್ಲಿಟ್ಟೆ, ನೆನ್ಪಿಸ್ಕೊ ಅಂತ ಸೂರ್ಯ ಕೇಳ್ತಾನೆ. ಅದೇ ನೆನ್ಪು ಬರ್ತಾ ಇಲ್ಲ ಅಂತ ಮನೋಜ ಹೇಳ್ಬೇಕಾದ್ರೆ, ಲೇ ಪೆಂಗ್ಯ, ಒಂದ್ ವಸ್ತುನ ಎಲ್ಲಿ ಇಟ್ಟಿದೀನಿ ಅಂತಾನೆ ನಿನ್ಗೆ ಜ್ಞಾಪಕ ಇಲ್ಲಾದ್ರೆ ಹೆಂಗೋ ಅಂತ ಸೂರ್ಯ ಕೇಳ್ತಾನೆ. ಏನೋ ಮನೋಜ, ಅವ್ರ ಇನ್ನೇನ್ ಬಂದ್ಬಿಡ್ತಾರ ಕಣೋ, ಏನೋ ಮಾಡೋದು, ನೆನ್ಪಿಸ್ಕೊಳ್ಳೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಇವನ ಹತ್ರ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಮನೆಯವರೆಲ್ರು ಸೇರಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಆಗ ಸೂರ್ಯ ಮನೋಜನ್ ಹತ್ರ ಬಂದು, ಲೇ ಪೆಂಗ್ಯ, ಎಲ್ಲೆಲ್ಲಿ ಓಡಾಡ್ದೆ ಹೇಳು ಅಂತ ಕೇಳ್ಬೇಕಾದ್ರೆ, ನಾನು ರೂಮಲ್ಲಿದ್ದೆ, ರೂಮಿಂದ ಕಿಚನ್ಗೆ ಹೋಗಿ ನೀರ್ ಕುಡ್ದೆ, ಆಮೇಲೆ ರವಿ ರೂಮ್ಗೆ ಹೋಗಿ ರವಿ ಹತ್ರ ಮಾತಾಡ್ತಿದ್ದೆ, ಆಮೇಲೆ ಅಲ್ಲಿಂದ ಅಮ್ಮನ್ ರೂಮ್ಗೆ ಹೋದೆ, ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಒಟ್ನಲ್ಲಿ ಟೋಟಲ್ ಆಗಿ ಮನೇನೆ ಸುತ್ತಾಕ್ಬಿಟ್ಟಿದ್ಯಾ ಅಂತ ಹೇಳು ಅಂತ ಸೂರ್ಯ ಮನೋಜನ್ಗೆ ಬೈತಿರ್ತಾನೆ. ಕೊನೆಗೆ ಎಲ್ರು ಹುಡುಕಿ ಸಾಕಾಗಿ ಎಲ್ಲೂ ಸಿಕ್ಲಿಲ್ಲ, ಎಲ್ಲಿಟ್ಟೆ ಮತ್ತೆ ನೆನ್ಪಿಸ್ಕೊ ಅಂತ ಮನೋಜನೆ ಕೇಳ್ತಿರ್ತಾರೆ. ಲೇ ಪೆಂಗ್ಯ, ನಾನ್ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋ ಅಂತ ಸೂರ್ಯ ಕೇಳ್ಬೇಕಾದ್ರೆ, ನಾನೇ ರಿಂಗ್ ಸಿಕ್ತಲ್ಲ ಅಂತ ಒದ್ದಾಡ್ತಾ ಇದೀನಿ ಹೋಗೋ ಅಂತ ಮನೋಜ ಹೇಳ್ತಿರ್ತಾನೆ. ಎಲ್ರು ಹುಡುಕ್ತಾ ಇದಾರೆ ತಾನೆ, ನಾನ್ ಹೇಳೋ ಪ್ರಶ್ನೆಗೆ ಕರೆಕ್ಟ್ ಆಗಿ ಉತ್ತರ ಕೊಡು ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡ್ರಿ ಏನ್ರಿ ಮಾತಾಡ್ತಾ ಇದೆ ನೀವ್ನು, ಈಗಿರೋ ಅರ್ಜೆಂಟ್ ಅಲ್ಲಿ ಇದೆಲ್ಲ ಬೇಕಾ ಅಂತ ಶಾಂತಿ ಕೇಳ್ತಿರ್ತಾಳೆ.
ಶಾಂತಿ ಅವ್ನ್ ಕೇಳ್ತಿದ್ದೇನೆ ಅಂತಂದ್ರೆ ಅವ್ನ್ ಏನೋ ಒಂದ್ ಐಡಿಯಾ ಬಂದಿದೆ ಅಂತ ಅರ್ಥ. ನೀನ್ ಸುಮ್ನೆ ಇರೆ ಅಂತ ರಂಗನಾಥ್ ಅವರು ಶಾಂತಿನ ಸುಮ್ನಿರಿಸ್ತಾರೆ. ಲೇ ಪೆಂಗ್ಯ, ನೀನು ರೂಮ್ ಇಂದ ರೆಡಿಯಾಗಿ ಬಂದು ಮೊದ್ಲು ಏನ್ ಮಾಡ್ದೆ ಹೇಳು ಅಂತ ಸೂರ್ಯ ಕೇಳ್ತಾನೆ. ಆಗ ಮನೋಜ ತಾನ್ ರೆಡಿಯಾಗಿ ಬರ್ಬೇಕಾದ್ರೆ ಏನೇನೆಲ್ಲ ಮಾಡದ್ನ ಅದನ್ನ ಹೇಳ್ತಾನೆ. ಕೊನೆಗೆ ಅವ್ನ್ ಕೋಟ್ ಜೇಬಲ್ಲೇ ಉಂಗ್ರ ಇರದ್ದು ಸೂರ್ಯಂಗೆ ಗೊತ್ತಾಗತ್ತೆ. ಲೇ ಪೆಂಗ್ಯ, ಮೊದ್ಲು ನಿನ್ ಕೋಟ್ ಜೇಬ್ನ ಚೆಕ್ ಮಾಡೋ ಅಂತ ಸೂರ್ಯ ಹೇಳ್ದಾಗ ಮನೋಜ ಕೋಟ್ ಜೇಬ್ಗೆ ಕೈ ಹಾಕ್ತಾನೆ. ಅಲ್ಲಿ ಉಂಗ್ರ ಇರುತ್ತೆ. ಅದನ್ನ ನೋಡಿ ಮನೆಯವರೆಲ್ರು ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ನೋಡ್ದಪ್ಪಯ್ಯ, ಇಷ್ಟೇ ಇವನ್ ಬುದ್ಧಿ, ಇದಕ್ ಹೋಗಿ ಮನೆನೇ ಫುಲ್ ಹುಡ್ಕಿಸ್ಬಿಟ್ಟ ಅಂತ ಸೂರ್ಯ ಹೇಳ್ಬೇಕಾದ್ರೆ ಮನೋಜ ಮಾತ್ರ ತನ್ಗೇನು ಗೊತ್ತಿಲ್ಲ ಅನ್ನೊಂತರ ಪಾಪದ ತರ ಮುಖ ಮಾಡ್ಕೊಂಡಿರ್ತಾನೆ. ಸೂರ್ಯಣ್ಣ, ನೀವ್ ತುಂಬಾನೇ ಬ್ರಿಲಿಯಂಟು, ಸೂಪರ್ ಆಗಿ ಕಂಡಿಡಿದ್ರಿ ಅಂತ ಶ್ವೇತಾ ಹೊಗಳ್ತಿರ್ತಾಳೆ. ಲೇ, ಕಂಕ್ಳಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಹುಡ್ಕಿಸ್ತಿಲ್ಲೋ ಅಂತ ರವಿ ಕೇಳ್ಬೇಕಾದ್ರೆ ಏ ಮಗು ಅಲ್ಲ ಕಣ, ಉಂಗ್ರ ಅಂತ ಮನೋಜ ಹೇಳ್ತಿರ್ತಾನೆ. ಕೊಡ ನೀನು. ಇವನೊಬ್ಬ, ಇವನ್ ಕೈಲಿ ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಹುಡುಗಿಸ್ತಾನೆ. ಕೊಡ, ನಾನ್ ಎತ್ತಿಟ್ಕೊಳ್ತೀನಿ ಅಂತ ಹೇಳಿ ಶಾಂತಿ ಮನೋಜನ್ ಕೈಯಿಂದ ಉಂಗ್ರನ ಕಿತ್ಕೋತಾಳೆ. ಅಷ್ಟ್ರಲ್ಲಿ ಜ್ಯೋತಿಷಿಗಳು ಮತ್ತೆ ಹುಡುಗಿ ಮನೆಯವರು ಎಲ್ರು ಬರ್ತಾರೆ. ಆಗ ಹುಡುಗಿ ತಂದೆ ತಾಯಿ ಇವ್ರೆಲ್ರನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಪರವಾಗಿಲ್ವೇ, ಸೊಸೆದಿರ್ನ ತುಂಬಾನೇ ಚೆನ್ನಾಗಿ ಇಟ್ಕೊಂಡಿದೀರಾ, ತುಂಬಾನೇ ಖುಷಿ ಆಗ್ತಿದೆ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ ಹೌದೌದು, ನಮ್ಮ ಅತ್ತೆಗೆ ನಾವು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದ್ರಲ್ಲೂ ನನಗಿಂತ ಮೀನಾ ಅಂದ್ರೆ ಇನ್ನೂ ಇಷ್ಟ ಅಂತ ಶ್ರುತಿ ಹೇಳಿದಾಗ ಸೂರ್ಯ ಮತ್ತೆ ರವಿ ಇಬ್ರು ಮುಖ ಮುಖ ನೋಡ್ಕೊಂಡು ನಗ್ತಿರ್ತಾರೆ. 24 ಗಂಟೆ ಮೀನಾ ಅವ್ರ ಹೆಸರನ್ನೇ ಹೇಳ್ತಿರ್ತಾರೆ ಅಲ್ವಾ ಅತ್ತೆ ಅಂತ ಶ್ರುತಿ ಹೇಳಿದಾಗ ಹೌದ್ ಹೌದು ಅಂತ ಶಾಂತಿ ನಗ್ನಗ್ತಾನೆ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಶಾಸ್ತ್ರನ ಶುರು ಮಾಡೋದಿಕ್ಕೆ ಮನೋಜನ್ನು ಕರೆಸಿ ಎಂಗೇಜ್ಮೆಂಟ್ ಶಾಸ್ತ್ರನ ಚೆನ್ನಾಗಿ ಮಾಡಿ ಮುಗಿಸ್ತಾರೆ. ಅದೇ ಟೈಮ್ಗೆ ಸೂರ್ಯನ್ಗೆ ಲಾಯರ್ ರಿಟರ್ನ್ ಕಾಲ್ ಮಾಡ್ತಾರೆ. ಅವನು ಸೈಡ್ ಬಂದು ಲಾಯರ್ ಹತ್ರ ಮಾತಾಡ್ಬೇಕಾದ್ರೆ ಕಾಲ್ ಕಟ್ ಆಗೋಗುತ್ತೆ. ರೀ, ಏನ್ರಿ ಹೇಳಿದ್ರು ಲಾಯರ್ ಅಂತ ಮೀನಾ ಬಂದು ಸೂರ್ಯನ ಕೇಳಿದಾಗ ಏನೋ ಗೊತ್ತಿಲ್ಲ ಮೀನಮ್ಮ, ಸರಿಯಾಗಿ ಅವ್ರ ವಾಯ್ಸೇ ಕೇಳಿಸ್ಲಿಲ್ಲ. ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿ ಮತ್ತೆ ನಾನೇ ಮಾಡ್ದೆ, ಆದ್ರೆ ಸರಿಯಾಗಿ ಏನು ಕೇಳಿಸ್ತಾ ಇರ್ಲಿಲ್ಲ, ಅದಕ್ಕೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ನಾಗ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಉಂಗ್ರ ಬದಲಾಯಿಸ್ಕೊಂಡು ತಾಂಬೂಲನ್ನು ಬದಲಾಯಿಸ್ಕೊಂಡಾದ್ಮೇಲೆ ಹುಡುಗ ಹುಡುಗಿ ಇಬ್ರುನು ಎಲ್ರ ಆಶೀರ್ವಾದನ ತಗೋತಾರೆ. ಇದನ್ನೆಲ್ಲ ರವಿ ತನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ಕೊತಿರ್ತಾನೆ. ಹಾಗೆ ಎಲ್ರ ಜೊತೆಯಾಗಿ ನಿಂತ್ಕೊಂಡು ಫೋಟೋನು ತಗೋತಿರ್ತಾರೆ. ಹಾಗೆ ಮನೋಜನ್ನ ಮದ್ವೆ ಆಗ್ಬೇಕು ಅಂತ ಬಂದಿರೋ ಹುಡುಗಿ ಎಲ್ರಿಗೂನು ಪಾಸ್ಪೋರ್ಟ್ ಮಾಡಿಸ್ಕೊಳ್ಳಿ, ಎಲ್ರು ಒಂದ್ಸಲಿ ಅಮೆರಿಕಾಗ್ ಬನ್ನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮನೆಯವರೆಲ್ರು ಸರಿ ಆಯ್ತು ಅಂತ ಒಪ್ಕೋತಿರ್ತಾರೆ. ಆದ್ರೆ ಸೂರ್ಯ ಮಾತ್ರ ನಮ್ಮ ಹತ್ರ ಪಾಸ್ಪೋರ್ಟ್ ಇಲ್ಲ, ಏನ್ ಮಾಡೋದು ಅಂತ ಕೇಳ್ಬೇಕಾದ್ರೆ ಒಳ್ಳೆ ಕೆಲ್ಸ ಅಲ್ವಾ, ನಾವಲ್ಲಿ ಹೋಗಿ ಫೋಟೋ ತೆಗೆದು ನಿಮಗ್ ಕಳಿಸ್ತೀವಿ, ಈ ಮನೆನ ಕಾಯ್ಕೊಂಡು ಇಲ್ಲೇ ಇರ್ರಿ ಅಂತ ಶಾಂತಿ ಉಡಾಫೆಯಾಗಿ ಮಾತಾಡ್ತಾಳೆ. ಇದರಿಂದ ಸೂರ್ಯ ಮೀನಿಂಗ್ ಇಬ್ರಿಗೂ ಬೇಜಾರಾಗತ್ತೆ. ಅಯ್ಯೋ ಸೂರ್ಯ ಮೀನವ್ರೆ, ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಈಗಿನ ಕಾಲದಲ್ಲಿ ಎಲ್ಲೇನು ತುಂಬಾ ಈಸಿಯಾಗೆ ಆಗುತ್ತೆ, ನೀವಿಬ್ರು ಪಾಸ್ಪೋರ್ಟ್ ಅಪ್ಲೈ ಮಾಡಿ ಅಂತ ಆ ಹುಡುಗಿ ಹೇಳ್ತಿರ್ತಾಳೆ. ಅದಕ್ಕೆ ಮೀನಾ ಕೂಡ ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಆಗ ಹುಡುಗಿ ತಂದೆ ತಾಯಿ ಇಲ್ಲೇ ಇನ್ನು 3 ದಿವಸ ಇರ್ತೀವಿ, ಆಮೇಲೆ ಅಮೆರಿಕಾಗ್ ಹೋಗ್ತೀವಿ ಅಂತ ಹೇಳ್ದಾಗ ಓ ಹಾಗಿದ್ರೆ ನಾನು ಹುಡುಗಿ ಜೊತೆ ಮಾತಾಡೋದಕ್ಕೆ ಇನ್ನು 3 ದಿವಸ ಸಿಗುತ್ತೆ ಅಂತ ಮನೋಜ ಖುಷಿ ಪಡ್ತಿರ್ತಾನೆ. ಸರಿ ಆಯ್ತು, ನಾವಿನ್ ಬರ್ತೀವಿ ಅಂತ ಹುಡುಗಿ ಮನೆಯವ್ರು ಹೋಗ್ಬೇಕಾದ್ರೆ ಮನೋಜ ಮಾತ್ರ ಹುಡುಗಿನ ಜೊತೆ ಕರ್ಕೊಂಡು ಸೆಲ್ಫಿನ ತಗೋತಿರ್ತಾನೆ. ಹುಡುಗಿ ಮನೆಯವರು ಅಲ್ಲಿಂದ ಹೋಗ್ತಿದ್ದಂಗೆ ಶಾಂತಿ ಮಾತ್ರ ಮನೋಜನ ಹತ್ರ ಹೋಗಿ ನನ್ ಮುದ್ದು ನನ್ ಬಂಗಾರ ಅಂತ ದೃಷ್ಟಿ ತೆಗಿತಿರ್ತಾಳೆ. ಹೆಂಗೋ ನಿನ್ ಮದ್ವೆ ಫಿಕ್ಸ್ ಆಯ್ತು ಕಣ, ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಿನ್ಗೆ ಈ ತರ ದೊಡ್ಡ ಜಾಗದಲ್ಲಿ ಹೆಂಗ್ ಸಿಗುತ್ತೆ ಅಂತ ನಿನ್ ಜಾತಕದಲ್ಲೇ ಇದೆ ಕಣೋ ಅಂತ ಶಾಂತಿ ಹೊಗಳ್ಬೇಕಾದ್ರೆ ಸಕ್ರೆ ಅದೇನು ಜಾತಕನ ಅಥವಾ ಪೇಪರ, ದಿನೇ ದಿನೇ ಒಂದೊಂದ್ ಹೇಳ್ತಾ ಇದೀರಾ, ಅದ್ ಇನ್ನೆಷ್ಟು ಬರ್ಕೊಂಡಿದೀರಾ ಅದ್ರಲ್ಲಿ ಅಂತ ಸೂರ್ಯ ಕೇಳ್ಬೇಕಾದ್ರೆ ಸುಮ್ನೆ ಇರ, ಇವಂಗೆ ಎಂತ ಶ್ರೀಮಂತರ ಮನೆ ಸಂಬಂಧ ಬಂದಿದೆ, ಶ್ವೇತಾ ನಿನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಗೋದಿಲ್ಲಮ್ಮ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಯ್ಯೋ ಇದೆಲ್ಲ ಯಾಕ್ ದೊಡಮ್ಮ ಅಂತ ಶ್ವೇತಾ ಹೇಳ್ಬೇಕಾದ್ರೆ ಹೌದಮ್ಮ, ನಿನ್ನಿಂದಾಗಿ ನನ್ ಮಗನ್ಗೆ ಒಳ್ಳೆ ಸಂಬಂಧ ಸಿಕ್ಕಿದೆ, ಮುಂಚೆನೆ ಈ ಮದ್ವೆ ನಡಿಬೇಕಾಗಿತ್ತು, ಆ ಚಿನ್ನಕ್ನೋರ್ ಚಿಂತಾಮಣಿ ನಮ್ಮನ್ನೆಲ್ರನ್ನು ಚೆನ್ನಾಗಿ ಯಾಮಾರ್ಸ್ಬಿಟ್ಲು ಅಂತ ಶಾಂತಿ ಬೈತಿರ್ತಾಳೆ. ಶಾಂತಿ ಅವಳಾಗೇನ್ ಬಂದು ಯಾಮಾರ್ಸ್ಲಿಲ್ಲ, ನೀನಾಗೆ ಹೋಗಿ ಯಾಮಾರ್ದೆ ಅಂತ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಏನೋ ಒಂದು ದೃಷ್ಟಿ ಹೋದಂಗಾಯ್ತು, ಹೋಗ್ಲಿ ಬಿಡಿ. ಲೋ ಮನೋಜ, ಇನ್ಮೇಲೆ ನಿನ್ ಜೀವನ ಶುರು ಆಗತ್ತೆ ಕಣೋ. ನಾನು ಒಂದ್ ವಿಡಿಯೋ ನೋಡ್ದೆ ಕಣೋ, ನಿನ್ ರಾಶಿ ನಕ್ಷತ್ರಕ್ಕೆ ನೀನ್ ಎಲ್ಲೋ ಹೋಗ್ಬಿಡ್ತೀಯ ಕಣೋ, ಅದೆಲ್ಲ ನಿಜ ಆಗ್ತಿದೆ ಕಣೋ ಅಂತ ಶಾಂತಿ
ಖುಷಿಯಿಂದ ಹೇಳ್ತಿರ್ತಾಳೆ. ಹೌದಮ್ಮ, ನನ್ ರೇಂಜ್ಗೆ ನನ್ ಲೆವೆಲ್ಗೆ ಇವಾಗ ನನ್ ಲೈಫ್ ಚೇಂಜ್ ಆಗ್ತಿದೆ ಅಂತ ಮನೋಜ ಹೇಳ್ಬೇಕಾದ್ರೆ, ಶ್ವೇತಾ ಅವ್ರು ನಾಳೆ ಊಟಕ್ ಬರ್ಬೇಕಾದ್ರೆ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡೋಣ ಅಂತ ಶಾಂತಿ ಹೇಳ್ದಾಗ ಸರಿ ಆಯ್ತು ಅಂತ ಶ್ವೇತಾ ಹೇಳ್ತಿರ್ತಾಳೆ. ಬನ್ನಿ ಬನ್ನಿ ಎಲ್ರು ಹೋಗಿ ಊಟ ಮಾಡೋಣ ಅಂತ ಹೇಳ್ತಾ ಶಾಂತಿ ಎಲ್ರನ್ನು ಊಟಕ್ಕೆ ಅಂತ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಮನೋಜ ಮಾತ್ರ ಆ ಹುಡುಗಿ ಜೊತೆ ತಗೊಂಡಿರೋ ಸೆಲ್ಫಿನೇ ನೋಡ್ತಾ ಖುಷಿ ಪಡ್ತಿರ್ತಾನೆ. ಈ ಕಡೆ ಶಾಂತಿ ಮದ್ವೆಗೆ ಯಾರ್ಯಾರ ಕರಿಬೇಕು ಅಂತ ಒಂದು ಲಿಸ್ಟ್ ಮಾಡ್ತಿರ್ತಾಳೆ. ಅಷ್ಟ್ರಲ್ಲಿ ರವಿ ಮತ್ತೆ ಸೂರ್ಯ, ಶ್ರುತಿ, ಮೀನಾ ಅಲ್ಲಿಗ್ ಬರ್ತಾರೆ. ಅಮ್ಮ, ಏನ್ ಮಾಡ್ತಿದ್ಯಾ ಅಂತ ರವಿ ಕೇಳ್ಬೇಕಾದ್ರೆ, ಲೋ ರವಿ, ಮದ್ವೆಗೆ ಯಾರ್ಯಾರನ್ನ ಕರಿಬೇಕು ಅಂತ ಒಂದ್ ಲಿಸ್ಟ್ ಮಾಡ್ತಿದೀನಿ ಕಣ ಅಂತ ಶಾಂತಿ ಹೇಳ್ತಾಳೆ. ಅಮ್ಮ, ಇನ್ನು ಎಂಗೇಜ್ಮೆಂಟ್ ಅಷ್ಟೇ ಆಗಿರೋದು, ಅಷ್ಟ್ರಲ್ಲಿ ಮದ್ವೆಗೆ ಯಾರ್ಯಾರನ್ನ ಕರಿಬೇಕು ಅಂತ ಲಿಸ್ಟ್ ಮಾಡ್ತಿದ್ಯಲ್ಲಮ್ಮ, ಇನ್ನು ಡೇಟೇ ಫಿಕ್ಸ್ ಆಗಿಲ್ವಲ್ಲಮ್ಮ ಅಂತ ರವಿ ಕೇಳ್ತಿರ್ತಾನೆ. ಏ, ಅದನ್ನೆಲ್ಲ ಒಳ್ಳೆ ದಿವಸ ನೋಡಿ ನೋಡ್ಕೊಳ್ಳೋಣ ಬಿಡ. ಚಿಟ್ಕೆ ಚಿಟ್ಕೆ ಹೊಡಿಯಷ್ಟರಲ್ಲಿ ಮದ್ವೆ ದಿವಸ ಬಂದ್ಬಿಡುತ್ತೆ ಕಣೋ. ದಿನ ಕಳಿಯೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ಇವಾಗ್ಲಿಂದಾನೇ ಎಲ್ಲ ರೆಡಿ ಮಾಡ್ಕೋಬೇಕು. ಮನೋಜನ್ಗೆ ಮುಂಚೆ ಮದ್ವೆ ಮಾಡಿದಾಗ ಏನು ಸರಿಯಾಗಿ ಮಾಡಕ್ಕಾಗ್ಲಿಲ್ಲ. ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡ್ಬಿಟ್ವಿ. ಈಗ ಆಗ್ತಿರೋ ಅವ್ನ್ ಮದ್ವೆನ ಅವ್ನ್ ಯಾವತ್ತೂ ಮರಿಲೇಬಾರ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಮೊದಲನೇ ಮದ್ವೆನೋ ಆ ಪೌಡ್ರು ಮರಿದೇ ಇರೋ ತರ ಮಾಡಿದಾಳಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆದ್ರೆ ಮನೋಜ ಮಾತ್ರ ಇವ್ರ ಮಾತನ್ನೆಲ್ಲ ಕಿವಿಗೆ ಹಾಕೊಳ್ದೆ ಅವನ್ ಪಾಡ್ಗವನು ಹುಡುಗಿ ಫೋಟೋನ ನೋಡ್ಕೊಂಡು ಕೂತಿರ್ತಾನೆ. ಹಾಗೆ ಒಬ್ಬೊಬ್ನೇ ನಗ್ತಾ ಇರ್ತಾನೆ. ಇದನ್ನ ನೋಡಿ ಸೂರ್ಯ ಮತ್ತೆ ರವಿ ಇಬ್ರು ಏನಾದ್ರೂ ಹುಚ್ಕಿ ಚಿಡಿತಾ ಅಂತ ನೋಡ್ತಿರ್ತಾರೆ. ಏಯ್, ಏನು ಫೋನ್ ನೋಡ್ಕೊಂಡು ಒಬ್ಬೊಬ್ನೇ ನಗ್ತಾ ಇದ್ಯಾ ಅಂತ ರವಿ ಕೇಳಿದಾಗ, ರವಿಗಾನ್ ನಮ್ ಚಿನ್ನಿ ಜೊತೆ ಚಾಟ್ ಮಾಡ್ತಿದೀನಿ ಕಣ ಅಂತ ಮನೋಜ ಹೇಳ್ತಾನೆ. ಓ, ಚಾಟಿಂಗು ಶುರು ಆಗೋಯ್ತಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇವಾಗ ತಾನೇ ಒಂದು ಕವಿತೆನ ಕಳಿಸ್ದೆ ಗೊತ್ತಾ ಅಂತ ಮನೋಜ ಹೇಳ್ತಾನೆ. ಯಾವ್ದೋ ಅವತ್ ಹೇಳ್ದಿಯಲ್ಲ ಆ ತರದ್ದೇನೋ ಅಂತ ಹೇಳ್ಕೊಂಡು ರವಿ ನಗ್ಬೇಕಾದ್ರೆ ಅದನ್ನ ಕೇಳಿ ಸೂರ್ಯ, ಮೀನಾ ಮತ್ತೆ ಶ್ರುತಿ 3 ಜನ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಈ ಸಲಿ ಮದ್ವೆಗ್ ಬರೋ ಸಂಬಂಧಿಕರಿಗೆಲ್ಲ ಸೀರೆ ಬಟ್ಟೆನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಶ್ರುತಿ, ನಿಮ್ಮ ಅಪ್ಪ ಅಮ್ಮನ್ಗೂ ಒಳ್ಳೆ ಬಟ್ಟೆ ಕೊಡಿಸ್ತೀನಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ, ಮೀನಾ ಅತ್ತಿಗೆ ಮನೇಲೂ ಕನಕ, ಮಂಜ ಮತ್ತೆ ಅತ್ತೆ 3 ಜನ ಇದಾರಮ್ಮ ಅಂತ ರವಿ ಹೇಳ್ತಿರ್ತಾನೆ. ಹೌದೌದು, ಅವರೆಲ್ಲ ನಮ್ ಫ್ಯಾಮಿಲಿ ಅಂತ ಅವ್ರಿಗೆ ಬೇರೆ ಬಟ್ಟೆ ಕೊಡ್ತಾರೆ. ಏನು, ಅವ್ರೇನ್ ದೊಡ್ಡ ರಾಯಲ್ ಫ್ಯಾಮಿಲಿನಾ ಅಂತ ಶಾಂತಿ ಹೀಯಾಳ್ಸಿ ಮಾತಾಡ್ತಿರ್ತಾಳೆ. ಸಕ್ರೆ, ನಿಮ್ ಮಗನ್ ಮದ್ವೆ ಮಾಡ್ಬೇಕು, ಅದಕ್ಕೆ ಏನೇನ್ ಬೇಕೋ ಅದನ್ನ ನೀವ್ ಮಾಡ್ಕೊಳ್ಳಿ. ಅದನ್ ಬಿಟ್ಟು ನಮ್ ಮನೆಯವ್ರ ಬಗ್ಗೆ ಏನು ಮಾತಾಡ್ಬೇಡಿ ಅಂತ ಸೂರ್ಯ ಮೀನನ್ ಮನೆಯವ್ರ ಪರವಾಗಿ ಮಾತಾಡ್ತಾನೆ. ಅತ್ತೆ, ನಮ್ ಮನೆಯವ್ರಿಗೆ ಯಾರಿಗೂ ನೀವು ಬಟ್ಟೆ ಕೊಡೋ ಅವಶ್ಯಕತೆ ಇಲ್ಲ. ನೀವ್ ಕೊಡ್ತೀರಾ ಅಂತಾನು ಅವ್ರೇನ್ ಕಾಯ್ಕೊಂಡ್ ಕುತ್ಕೊಂಡಿಲ್ಲ. ನಮ್ ಕೈಲಾದಷ್ಟು ಬೇರೆಯವ್ರಿಗೆ ಮಾಡಿ ನಮ್ಗೆ ಅಭ್ಯಾಸ ಹೊರತು ಬೇರೆಯವರಿಂದ ತಗೊಂಡು ಯಾವತ್ತೂ ಅಭ್ಯಾಸ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಅತ್ತೆ, ನಮ್ ಮನೆಯವ್ರಿಗೂ ನೀವೇನು ಕೊಡ್ಸೋ ಅವಶ್ಯಕತೆ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಯಾಕಮ್ಮ ಅಂತ ಶಾಂತಿ ಕೇಳ್ಬೇಕಾದ್ರೆ, ಇನ್ನೇನತ್ತೆ, ಮೀನಾ ಅವ್ರ ಮನೆ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೀನಾ ಮರಿ ಫ್ಯಾಮಿಲಿ ಬೇರೆ ಅಲ್ಲ, ನಮ್ ಫ್ಯಾಮಿಲಿ ಬೇರೆ ಅಲ್ಲ, ಇಬ್ರು ಒಂದೇನೆ ಅಂತ ಶ್ರುತಿ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಮೂತಿ ತಿರುಗಿಸ್ತಿರ್ತಾಳೆ. ಆಹಾಹಾ, ನಾನ್ ಮಾತಾಡಿದ್ರೆ ಸಾಕು ಎಲ್ರು ಒಟ್ಟಿಗೆ ಸೇರ್ಕೊಂಬಿಡಿ ಅಂತ ಶಾಂತಿ ಹೇಳಿದಾಗ, ಅದಕ್ಕೆ ನೀವ್ ಮಾತಾಡೋ ಮಾತು ಕರೆಕ್ಟ್ ಆಗಿರ್ಬೇಕು ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ, ನಿಮ್ ಹತ್ರ ಮಾತಾಡ್ತಿದ್ರೆ ನಂಗ್ ಟೈಮ್ ಆಗುತ್ತೆ, ಯಾರ್ಯಾರನ್ನ ಕರಿಬೇಕು ಅವ್ರದ್ದು ಇಷ್ಟ ಮಾಡ್ಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಮ್ಮ, ಸುಮ್ನೆ ಎಲ್ರನ್ನೂ ಕರಿಬೇಡ. ನಮ್ ಸ್ಟೇಟಸ್ಗೆ ಯಾರ್ ಕರೆಕ್ಟ್ ಆಗಿರ್ತಾರೋ ಅವ್ರನ್ನ ಮಾತ್ರ ಕರಿ. ಅಪ್ಪಂಗೇನೋ VIP ಫ್ರೆಂಡ್ಸ್ ಇದಾರಾ? ಇರೋದು ಆ ಕೇಶವ ಅಂಕಲ್ ಒಬ್ರೆ ಅಂತ ಮನೋಜ ಹೇಳ್ದಾಗ, ಏಯ್, ಏನೋ ಕೊಬ್ಬು ಜಾಸ್ತಿ ಆಗಿದೆ ನಿನ್ಗೆ? ಅವ್ರ ವಯಸ್ಸೇನು, ನಿನ್ ವಯಸ್ಸೇನು? ಕೇವಲವಾಗಿ ಮಾತಾಡ್ತೀಯಲ್ಲ. ಅಪ್ಪ ಹೆಂಗೋ ಅವ್ರಿಗೂ ಎಷ್ಟು ವರ್ಷದ ಫ್ರೆಂಡ್ಶಿಪ್. ಅವ್ರ ಫ್ರೆಂಡ್ಶಿಪ್ ಮುಂದೆ ಇಲ್ಲಿ ಯಾರ್ದು ಫ್ರೆಂಡ್ಶಿಪ್ ನಡೆಯಲ್ಲ ಕಣೋ. ನೀನ್ ಹೇಳ್ದಿಯಲ್ಲ ದೊಡ್ಡ ಸ್ಟೇಟಸ್ ಅದು ಇದು ಅಂತ, ಅವರೆಲ್ಲ ಯಾರ್ಯಾರ ತಲೆ ಮೇಲೆ ಕೈ ಇಟ್ಟಿ ಶ್ರೀಮಂತರಾಗಿದಾರೋ ಏನೋ ಅಂತ ಸೂರ್ಯ ಹೇಳ್ದಾಗ, ಏನೋ ಅಮೆರಿಕ ಹುಡುಗಿ ಮದ್ವೆ ಆಗ್ತಿದೀನಿ ಅಂತ ದುರಂಕಾರ ತೋರಿಸ್ತಾ ಇದ್ಯಾ ಅಂತ ರವಿ ಕೇಳ್ತಾನೆ. ನೋಡೋ ಪೆಂಗ್ಯ, ನೀನ್ ಇವತ್ತು ಈ ಮಟ್ಟಿಗಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣನೇ ಅಪ್ಪಯ್ಯ, ಅದನ್ನ ಮರಿಬೇಡ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ರಂಗನಾಥ್ ಅವರು ಮನೆಗ್ ಬರ್ತಾರೆ. ಶಾಂತಿ, ಹೇಗೋ ಮನೋಜಂದು ಎಂಗೇಜ್ಮೆಂಟ್ ಆಯ್ತು, ಒಳ್ಳೇದಾಯ್ತು. ಆದ್ರೆ ಮದ್ವೆ ಡೇಟ್ ಫಿಕ್ಸ್ ಆಗೋಷ್ಟ್ರಲ್ಲಿ ಇವನ್ಗೆ ಡೈವರ್ಸ್ ಸಿಕ್ಕಿದ್ರೆ ಅಷ್ಟ್ ಸಾಕು ಕಣೆ. ಆದ್ರೆ ಯಾವತ್ತೆ ಇವನ್ಗೆ ಡೈವರ್ಸ್ ಸಿಗೋದು ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ, ಅದೇನಂದ್ರೆ ಅಂತ ಶಾಂತಿ ಹೇಳೋದಕ್ಕೆ ಒದ್ದಾಡ್ಬೇಕಾದ್ರೆ, ಅಪ್ಪ ಅದೇನು ಅಂದ್ರೆ ಅಂತ ಮನೋಜ ಸತ್ಯ ಹೇಳೋದಕ್ಕೆ ಅಂತ ಹೋಗ್ತಾನೆ. ಏ, ಸುಮ್ನೆ ಇರೋ, ನಾನ್ ಇವ್ರಿಗೆ ಅರ್ಥ ಆಗೋ ತರ ಹೇಳ್ತೀನಿ. ರೀ, ನಾವು ಕೋರ್ಟ್ಗೆ ಹೋಗಿದ್ವಿ. ಅಲ್ಲಿ ಕೌನ್ಸಿಲಿಂಗ್ ಹೋಗಿದಾಗ ಆ ರಿಪೋರ್ಟ್ ಕೊಟ್ಟಿದ್ರಂತೆ. ಅದ್ರಲ್ಲಿ ಈ ಮನೋಜ ಮತ್ತೆ ರೋಹಿಣಿ ಇಬ್ರು ಜೊತೆಯಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಇವ್ರಿಗೆ ಡೈವರ್ಸ್ ಕೊಡ್ಬೋದು ಅಂತ ರಿಪೋರ್ಟ್ ಕೊಟ್ಟಿದಾರಂತೆ
ಅಂತ ಶಾಂತಿ ಸುಳ್ಳು ಹೇಳ್ಬಿಡ್ತಾಳೆ. ಹೌದೇನೆ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದು ರೀ, ಜಡ್ಜ್ ಅದನ್ನ ಓದಿ ನೋಡಿದ್ರು, ಅದು ನಮ್ ಕಡೆಗೆ ತೀರ್ಪಾಗುತ್ತಂತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸೂರ್ಯನ್ ಮಾತ್ರ ಇದ್ರಲ್ಲಿ ಬೇರೆ ಏನೋ ಇದೆ, ಅದಕ್ಕೆ ಸಕ್ರೆ ಹೇಳೋದಕ್ಕೆ ಒದ್ದಾಡ್ತಿದ್ದಾರೆ ಅಂತ ಡೌಟ್ ಬರೋಕ್ಕೆ ಶುರು ಆಗತ್ತೆ. ಹೌದು, ಇಷ್ಟೆಲ್ಲ ನಡೆದಿದ್ರು ನೀನ್ ಯಾಕೆ ನನ್ನ ಹತ್ರ ಹೇಳಿಲ್ಲ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಅಯ್ಯೋ ರೀ, ಎಂಗೇಜ್ಮೆಂಟ್ ಎಲ್ಲ ಇತ್ತಲ್ಲ, ಆ ಕೆಲ್ಸದ ಬಿಸಿಲಿ ಮರ್ತೋಗ್ಬಿಟ್ಟೆ ಅಂತ ಶಾಂತಿ ಹೇಳ್ತಾಳೆ. ಹಾಗಿದ್ರೆ ಸಕ್ರೆ ಡೈವರ್ಸ್ ಸಿಗುತ್ತೆ ತಾನೆ ಅಂತ ಸೂರ್ಯ ಕೇಳ್ದಾಗ, ಹೂ ಕಣೋ, ಖಂಡಿತ ಸಿಗುತ್ತೆ ಅಂತ ಶಾಂತಿ ಹೇಳ್ತಾಳೆ. ಆದ್ರೆ ಮನೋಜ ಮಾತ್ರ ಅಮ್ಮ ಈ ರೀತಿ ಸುಳ್ಳು ಹೇಳ್ತಿದಾರಲ್ಲ ಅಂತ ಭಯದಲ್ಲೇ ಒದ್ದಾಡ್ತಿರ್ತಾನೆ. ಆ ಪೇಪರ್ಗೆ ಜಡ್ಜ್ ಸೈನ್ ಮಾಡಿದ್ರೆ ಸಾಕಂತೆ, ಇವನ್ಗೆ ಡೈವರ್ಸ್ ಆದಂಗೆ ಅಂತ ಶಾಂತಿ ಹೇಳ್ದಾಗ, ಹಾಗಿದ್ರೆ ಒಳ್ಳೇದೆ, ಯಾಕಂದ್ರೆ ಡೈವರ್ಸ್ ಸಿಗೋವರ್ಗೂ ನಾವು ಇನ್ನೊಂದ್ ಮದ್ವೆನೆ ಮಾಡ್ಬಾರ್ದು, ಅದು ಕಾನೂನಿನ ಪ್ರಕಾರ ತಪ್ಪಾಗತ್ತೆ, ಅದ್ರಿಂದ ನಮ್ ಮನೆಯವ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹೌದು ಮಾವ, ಡೈವರ್ಸ್ ಸಿಕ್ಕಿದ್ರೆ ಆ ರೋಹಿಣಿಯಿಂದ ಏನು ಮಾಡ್ಕೊಳಕ್ ಆಗೋದಿಲ್ಲ ಅಂತ ಮೀನಾ ಹೇಳ್ತಿರ್ತಾಳೆ. ಇಲ್ಲ ಅಂದ್ರೆ ಯಾವ್ದಾದ್ರು ಮಹಿಳಾ ಸಂಘಕ್ಕೆ ಮತ್ತೆ ಹೋಗಿ ರೋಹಿಣಿ ಕಂಪ್ಲೇಂಟ್ ಕೊಟ್ರು ಕೊಡ್ಬೋದು ಅಂತ ಶ್ರುತಿ ಹೇಳ್ತಾಳೆ. ಆಹಾ, ಆ ಡೈವರ್ಸ್ ಎಲ್ಲ ಸಿಗುತ್ತೆ, ಸುಮ್ನೆ ನಿಮ್ ಬಾಯಿ ಬಂದಂಗ್ ಏನೇನ ಮಾತಾಡ್ಬೇಡಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡಪ್ಪಯ್ಯ, ಕೋರ್ಟ್ ಅಲ್ಲಿ ಇವ್ರ ಜೊತೆ ಅಲ್ಲಿ ಇಲ್ಲಿ ಅಂತ ಅಲಿತಾ ಇದೀವಿ, ನಮ್ ಹತ್ರ ಒಂದ್ ಮಾತ್ ಹೇಳಿಲ್ಲ ಇವ್ರು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಇವಾಗ ಹೇಳ್ತಾ ಇದೀನ್ ತಾನೆ, ಜಡ್ಜ್ ಸೈನ್ ಮಾಡ್ಕೊಟ್ರೆ ಎಲ್ಲ ಮುಗ್ದೋಗುತ್ತೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಇದಕ್ಕೇನಾ ರೋಹಿಣಿ ಇಷ್ಟ ದಿವ್ಸ ಆದ್ರೂನು ಯಾವ ಪ್ಲಾನ್ ಮಾಡದೆ ಹಾಗೆ ಇರೋದು ಅಂತ ಶ್ರುತಿ ಕೇಳ್ತಾಳೆ. ಹೌದು ಶ್ರುತಿ ಅವರೇ, ಇಲ್ಲ ಅಂದಿದ್ರೆ ಎಂಗೇಜ್ಮೆಂಟ್ ಮುಂಚೆ ಬಂದು ಅವ್ರ ಏನಾದ್ರು ತೊಂದ್ರೆ ಕೊಡ್ಬೇಕಾಗಿತ್ತು, ಡೈವರ್ಸ್ ಸಿಗುತ್ತೆ ಅಂತಾನೆ ಅವಳು ಸುಮ್ನೆ ಇದ್ರು ಇರ್ಬೋದೇನೋ ಅಂತ ಮೀನಾ ಹೇಳ್ತಿರ್ತಾಳೆ. ಹೇಗೋ ಇವ್ನ್ಗೆ ಡೈವರ್ಸ್ ಸಿಗೋದು ಕನ್ಫರ್ಮ್ ಆಗಿದೆ, ಹಾಗಿರ್ಬೇಕಾದ್ರೆ ಮದ್ವೆ ಮುಹೂರ್ತನ ಫಿಕ್ಸ್ ಮಾಡ್ಬಿಡೋಣ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಸರಿ ರೀ, ನಾನು ಜ್ಯೋತಿಷಿಗಳ ಹತ್ರ ಹೋಗಿ ಮೀಟ್ ಮಾಡಿ ಯಾವತ್ತು ಡೇಟು ಒಳ್ಳೇದಿದೆ ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ಶಾಂತಿ ಹೇಳ್ತಾಳೆ. ಸರಿ ಆಯ್ತು, ಮೊದ್ಲ ಕೆಲ್ಸ ನೋಡು ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೋದ್ರೆ ಉಳ್ದವ್ರೆಲ್ರು ಅಲ್ಲಿಂದ ಹೊರಟೋಗ್ತಾರೆ. ಆಗ ಮನೋಜ ಶಾಂತಿ ಹತ್ರ ಬಂದು, ಅಮ್ಮ ಏನಮ್ಮ ಇದು ಅಂತ ಕೇಳ್ಬೇಕಾದ್ರೆ, ಸುಮ್ನೆ ಇರೋ, ನಿಂಗಿದೆಲ್ಲ ಗೊತ್ತಾಗೋದಿಲ್ಲ ಅಂತ ಶಾಂತಿ ಮನೋಜನ್ ಬಾಯ್ನ ಮುಚ್ಚಿಸ್ಬಿಡ್ತಾಳೆ. ಮುಂದೆ ಏನಾಗುತ್ತೆ ಏನೋ ಅನ್ನೋ ಭಯದಲ್ಲಿ ಮನೋಜ ಒದ್ದಾಡ್ತಿರ್ತಾನೆ. ಶಾಂತಿ ಮತ್ತೆ ಮನೋಜ ಇಬ್ರು ಸೇರ್ಕೊಂಡು ಹೇಳಿರೋಂತ ಸುಳ್ಳು ಸೂರ್ಯನ್ಗೆ ಏನಾದ್ರೂ ಗೊತ್ತಾಗತ್ತಾ, ಲಾಯರ್ ಕಡೆಯಿಂದ ಸೂರ್ಯನ್ಗೆ ಫೋನ್ ಬಂದು ಎಲ್ಲಾ ವಿಷಯನೂ ಹೇಳ್ಬಿಡ್ತಾರ, ಅಥವಾ ರೋಹಿಣಿಗೆ ಮನೋಜನ್ ಎಂಗೇಜ್ಮೆಂಟ್ ಆಗಿರೋದು ಗೊತ್ತಾಗಿ ಅವಳೇನಾದ್ರೂ ಇನ್ನೇನಾದ್ರೂ ರಂಪಾಟ ಮಾಡ್ತಾಳ, ಇದೆಲ್ಲ ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.